ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ಟೆಂಪಲ್ಗೆ ಹೊರಟಿದ್ದೀವಿ. ಮೂಡ್ಗಲ್ಲು ಕೆರಾಡಿ ಕೇಶವನಾಥ ಟೆಂಪಲ್ಲು, ಒಂದು ಗುಹಾಂತರ ಟೆಂಪಲ್. ಅದೊಂದು ಅಂದರೆ ಗುಹೆ ಒಳಗೆ ಒಂದು ಶಿವನ ಟೆಂಪಲ್ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ 2 hour ಜರ್ನಿ ಇದೆ. ನನ್ನ ಫ್ರೆಂಡ್ ಬರ್ತಾನೆ ಅಂತ ಹೇಳಿದ್ದಾನೆ. ನನಗೆ ಆನ್ ದ ವೇ ಸಿಗ್ತಾನೆ, ಮಂಗಳೂರಿಂದ ಬರೋವನು. ಅವನು 7 ಗಂಟೆಗೆ ಬರ್ತೇನೆ ಅಂತೇಳಿ 10 ಗಂಟೆ ಬಂದಿದ್ದಾನೆ. ಇವಾಗ ಗಂಟೆ 10 ಆಗ್ತಾ ಬಂತು. ಸಣ್ಣಕ್ಕೆ ಒಂದು ಬ್ರೇಕ್ಫಾಸ್ಟ್ ಮಾಡಿ ಈಗ ಹೊರಟಿದ್ದು. ಫ್ರೆಂಡ್ ಕೂಡ ಬಂದ. ಹತ್ತು ಗಂಟೆ ಮಾಡ್ದ ಬರೋಕ್ಕೆ. ಬೆಳಿಗ್ಗೆ 7 ಗಂಟೆ ಬರ್ತೇನೆ ಅಂತ ನಿನ್ನೆ ಹೇಳಿದ್ದ ನನಗೆ ಕಾಲ್ ಮಾಡಿ. ಬಂದಿರೋದು ಮಾತ್ರ 10 ಗಂಟೆಗೆ. 3 ಗಂಟೆ ಜಾಸ್ತಿ ಮಾಡಿ ಬಂದ. 3 ಗಂಟೆ ಲೇಟು. ಇಷ್ಟೊತ್ತಿ ಆಲ್ಮೋ ನಾವು ಅಲ್ಲಿ ಇರಬೇಕಿತ್ತು. ಸಂತೆಕಟ್ಟೆಲಿದ್ದೀವಿ. ಒಳ್ಳೆ ಫೇಮಸ್ ಸಂತೆಕಟ್ಟೆಲ್ಲ ರೋಡೇ ಆಗಿಲ್ಲ. ಎಷ್ಟು ನಾನು 2 year ಆಯ್ತು ಇಲ್ಲಿ ಉಡುಪಿಗೆ ಬಂದು, ಇನ್ನೂ ರೋಡೇ ಆಗಿಲ್ಲ ಸರಿಯಾಗಿ. ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಮಾಡಿ ಹೋಗಿದ್ದಾರೆ. ಯಾವಾಗುತ್ತೋ ಗೊತ್ತಿಲ್ಲ ಇದು. ಒಳಗಡೆ ರೂಟ್ ಬಂದು ನೋಡಿರಿ. ಕೇಶವನಾಥೇಶ್ವರ ಟೆಂಪಲ್, ಗುಹಾಂತರ ದೇವಸ್ಥಾನ, ಮೂಡ್ಗಲ್ಲು, ಕೆರಾಡಿ. ಇದು ನಮ್ಮ ಕಾಂತಾರ ರಿಷಬ್ ಶೆಟ್ಟಿ ಇದೆಯಲ್ಲ, ಅವ್ರ ಊರಿದ್ದು. ಅಷ್ಟೊಂದೇನು ಆಫ್ ರೋಡ್ ಇಲ್ಲ, ನಾರ್ಮಲ್ ಕಾಂಕ್ರೀಟ್ ರೋಡ್ ಇದೆ. ಸ್ವಲ್ಪ ಆಫ್ ರೋಡ್ ಇದೆ ನೋಡಿ. ರೋಡ್ ಕಿತ್ತೋಗಿದೆ, ಅದೇ ಆಫ್ ರೋಡ್ ಇಲ್ಲಿ. ಟೆಂಪಲ್ದು ರೋಡ್ ಇದೆ. ಇವಾಗ ರೋಡ್ ಸರಿ ಮಾಡಿದ್ದಾರೆ. ಐ ಥಿಂಕ್ ರೋಡ್ ಸರಿ ಆಗುತ್ತೆ ಅನಿಸುತ್ತೆ. ಇಲ್ಲಿ ರೋಡ್ ಆಗುತ್ತೆ. ಜಲ್ಲೆಲ್ಲ ತಂದು ಹಾಕಿಟ್ಟಿದ್ದಾರೆ, ಕಲ್ಲು. ಕಾರ್ ಹೋಯ್ತು, ಅದು ಕೂಡ ಅಲ್ಲಿಗೆ ಅನಿಸುತ್ತೆ. ಹೊಟ್ಟೆಪ್ಪಂಡು
ಏ ಹಾಂ 6 ಫಂಡ್ ಇರುತ್ತೆ. ಹಾಂ ಅದಿಲ್ಲ ಟೆಂಪಲ್ ಅಲ್ಲಿ ಲೆಫ್ಟ್. ಹಾಂ ಬೈಕಲ್ಲಿ ಆಗಲ್ಲ, ಇದರಲ್ಲಿ ಆಗಲ್ಲ. ಟೆಂಪಲ್ ಆ ಕಡೆ ಅಲ್ಲ, ಅಲ್ಲೇ ಹೋಗ್ಬೇಕು, ಅದರಲ್ಲಿ ಹೋಗ್ಬೇಕು. ಅಲ್ಲ ಅಲ್ಲಿ ಮೇಲೆ ಹೋಗ್ಬೇಕು. ಹಾಂ ಹಾಂ ಇಲ್ಲ ಯಾವುದೋ ಒಂದು ಗ್ರೌಂಡಿಗೆ ಬಂದ್ವಿ. ಗ್ರೌಂಡ್ ಥರ ಇದೆ, ಗ್ರೌಂಡ್ ಅಲ್ಲ, ಫುಲ್ಲು ಮುರಗಲ್ಲು. ನೋಡಿ ಯಾವ ಥರ ಇದೆ ರೂಟ್ ಅಂತ. ಯಪ್ಪ ಮಳೆಗಾಲದಲ್ಲೆಲ್ಲ ವಾಟರ್ ಕ್ರಾಸಿಂಗ್ ಇರುತ್ತೆ, ಇವಾಗಿಲ್ಲ, ನೀರು ಇರುತ್ತಿಲ್ಲ ಎಲ್ಲ ಫುಲ್ಲು. ಏನೋ ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಬಂದು ಕಾಣಾಯ್ತು, ಇಲ್ಲಾಂದರೆ ಕತೆ ಗೋವಿಂದ ಆಗ್ತಿತ್ತು. ಆ ಥರ ಇದೆ ರೋಡು. ಯಪ್ಪ ಸ್ವಲ್ಪ ಬೀಜ ಗಟ್ಟಿರೋರು ಬರಬೇಕು, ಇಲ್ಲಾಂದರೆ ಬೀಜ ಹೊಡೆದೋಗುತ್ತೆ ಇಲ್ಲಿ. ಯಪ್ಪ ಎಕ್ಸ್ಪಲ್ಸ್ ಆ ಥರದ ಗಾಡಿ ಎಲ್ಲ ಬೆಸ್ಟ್. K1702 ಮಳೆಗೆಲ್ಲ ವಾಟರ್ ಕ್ರಾಸಿಂಗ್ ಇರುತ್ತೆ, ಸಖತ್ತಾಗುತ್ತೆ. ಅಯ್ಯಯ್ಯೋ ಯಪ್ಪ ಎಷ್ಟು ದೂರ ಇದೆ ಮರ. ಇವತ್ತು ಆ್ಯಕ್ಚುಲಿ ಮಳೆ ಇತ್ತು ಅಂತಿತ್ತು, ಅದ್ರ ಪುಣ್ಯಕ್ಕೆ ಮಳೆ ಬಂದಿಲ್ಲ. ನ್ಯೂಸಲ್ಲೇನೋ ಮಳೆ ಇತ್ತು ಅಂತಿತ್ತು, 5, 6 ಇಡ್ಲೇನ. ಚಚ್ಕ ಪಿಚ್ಕ. ನಾನು ನಿಮಗೆ ಟೆಂಪಲ್ ಮೇಲ್ಗಡೆ ಹೋಗಿ ಸಿಗ್ತೀನಿ. ಐ ಮೀನ್ ಅಂತಾರೆ ಪಾರ್ಕಿಂಗ್ ಥರ ಇದೆ, ಆ ಜಾಗದಲ್ಲಿ ಹೋಗಿ ನೋಡಿ. ಇದೆ ಅದು ಗ್ರೌಂಡ್ ಥರ ಇರೋದು ಪಾರ್ಕಿಂಗ್ ಜಾಗ ನೋಡಿ. ವೆಹಿಕಲ್ಗಳು ತುಂಬ ಇದೆ. ಗಾಡಿ ಹೋಗಲ್ಲ ಅನ್ಸುತ್ತೆ ಕೆಳಗಡೆ. ಅಲ್ಲಿ ನಿಲ್ಲಿಸಿ ಹೋಗೋಣ. ಯಾವ್ದ್ರೂ ಇಲ್ಲಿ ಕಸ ಎಲ್ಲ ಹಾಕವ್ರೆ.
ಇವಾಗ ಟೆಂಪಲ್ ಮೇಲ್ಗಡೆ ಇದ್ದೀವಿ ನೋಡಿ, ಫುಲ್ ಟೆಂಪಲ್ ಮೇಲ್ಗಡೆ ಜಸ್ಟ್ ತಲುಪಿದೆ ಅಷ್ಟೇ. ಆಲ್ಮೋಸ್ಟ್ 2 ಅವರ್ ಜರ್ನಿ ಇನ್ನು ಮೇಲೆ. ನೋಡಿ ಫ್ರೆಂಡು ಎಂಚೆತ್ತನು ಆಫ್ ರೋಡ್, ಹಾಂ ಆಫ್ ರೋಡ್ ಮಾಡಿ ಸಾಕಾಯ್ತು. ಹಾಂ 30 ಸೆಕೆಂಡ್ ವಿಡಿಯೋ. ಹಾಂ ಭಾಳ ಅದೇ ಟೆಂಪಲ್ ಕಾಣಿಸ್ತಿದೆಯಲ್ಲ ಅಲ್ವಾ, ಫುಲ್ ಟೈಮ್ ಬಿಸಿಲಿದೆ ಹೆವಿ. ಇಲ್ಲಿ ರಿಮೋಟ್ ಏರಿಯಾ ಅಂದರೆ ನೆಟ್ವರ್ಕ್ ಇರೋದಿಲ್ಲ ಕರೆಕ್ಟಾಗಿ. ತುಂಬ ಜನ ಇದ್ದಾರೆ ಒಳಗಡೆ. ಇದೆ ನೋಡಿ ಮೂಡುಗಲ್ಲು ಟೆಂಪಲ್, ಕೇಶವನಾಥೇಶ್ವರ ಟೆಂಪಲ್ಲು ಕೆರಾಡಿ. ಇದರೊಳಗಡೆ ಟೆಂಪಲ್ ಇರೋದು. ಇದು ಓಲ್ಡ್ ಅಂದರೆ ಹಳೆತು, ತುಂಬ ಪುರಾತನ ಟೆಂಪಲ್ ಇದು. ಒಳಗಡೆ ಹೋಗೋಣ. ಬನ್ನಿ, ಏನೇನೇ ಬಂದ್ರಿ ಉಡುಪಿ ದೇವ್ರ ಸೇವೆ ಟಿ ಮಾಡ್ಕೊಂಡು ಮಂಗಳಾರತಿ ಇರ್ತದೆ ಒಳಗಡೆ. ರುದ್ರಾಭಿಷೇಕ ಮಂಗಳಾರತಿಗೆ 100 ರೂಪಾಯಿ. ಮಂಗಳಾರತಿ ಎರಡು. ಇದು ನೋಡಿ ಟೆಂಪಲ್. ಇದರೊಳಗಡೆ ಹೋಗ್ಬೇಕು. ಇಲ್ಲಿ ನೀರು ಬರುತ್ತೆ, ಮಳೆಗಾಲ ಫುಲ್ ನೀರು ಇರುತ್ತೆ ಇಲ್ಲಿ. ಇವಾಗ ಬಟ್ ನೀರಿಲ್ಲ ಅಷ್ಟೊಂದು, ಅದ್ರಲ್ಲಿ ನೀರು ಆರೋದಿಲ್ಲ, ಅಂದರೆ ಕಡಿಮೆ ಆಗಲ್ಲ ನೀರು. ಮೀನುಗಳೆಲ್ಲ ಇದೆ. ಒಂದು ಮಂಗಳಾರತಿ ಮಾಡ್ತಿದ್ದೀವಿ, ಮಂಗಳಾರತಿ ಪ್ರಸಾದ ಪೂಜೆ ಮಾಡಿಸ್ಕೊಂಡು ನೋಡಿ. ಮೀನುಗಳಿವೆ ನೋಡಿ, ಕಾಣಿಸಿದೆ ಎಲ್ಲಿ ಹೋಗುತ್ತಿಲ್ಲ. ಮೀನುಗಳು ನೋಡಿ, ಮೀನು ಕಾಣಿಸಿದೆ. ಮೀನುಗಳು ಫುಲ್ ಶಿವಲಿಂಗ ಇದೆ, ಮುಟ್ಟಿ ಬೇಡ್ಕೋಬೇಕು. ಬಾವಿಯ ಮಧ್ಯಭಾಗದಲ್ಲಿ ಶಿವಲಿಂಗ ಇದೆ, ಎಲ್ಲ ಮುಟ್ಟಿ ಪ್ರಾರ್ಥನೆ ಮಾಡ್ಕೋಬೇಕು. ಕಾಣಿಸಿದೆ ಎಲ್ಲ ಹೋಗುತ್ತಿಲ್ಲ, ಲೋ ಲೈಟ್ ಇದೆ ಫುಲ್. ತೀರ್ಥ ತಗೊಳ್ಳೆ, ತೀರ್ಥ 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 ಮನೆಗೆ ಬಜೆ ಹಚ್ಕೊಳ್ಳಿ. ಶಂಕರ ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು, ಮಂಜುನಾಥ ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು. ಕುಲದೇವತ ಗುಹೆ ಇದೆ ಬ್ಯಾಕ್ ಸೈಡ್ ನೀರು ಬರುತ್ತೆ ಇಲ್ಲಿ. ಎಷ್ಟಾಗ್ತಿದೆ? 2. ಈ ಗೇಟನ್ನು ಅರ್ಧ ಹರಿತು ಕೊಡ್ತೇನೆ. ಹಿಮಾಲಯಲ್ಲಿ ಪ್ರಸಾದ ಸಿಗುತ್ತೆ. ಜಾಗಂಟೊಬ್ಬರು ಹೊಡಿಬೇಕು. ನಿಮ್ಮ ಕೈಯಲ್ಲಿ ಕ್ಯಾಮರಾ ಇತ್ತಲ್ಲ, ಇವ್ರು ಹೊಡ್ಲಿಕ್ಕೆ. ಈಗ 2 ಆರತಿ ಆಗುತ್ತೆ. ಫಸ್ಟ್ ಯಾರ ಹೆಸರು ಮಾಡಿದೆ? 2 ಆರತಿ ಯಾರ ಹೆಸರು ಮಾಡಬೇಕು? ದರ್ಶನ ಮತ್ತೊಂದು ಮಂಜುನಾಥ್. ಈಗ ದರ್ಶನ ಹೆಸರು ಆರತಿ ಆಗುತ್ತೆ. ದರ್ಶನ್ ಪ್ರಾರ್ಥನೆ ಮಾಡ್ಕೊಳ್ಳಿ. ದರ್ಶನ ನಾಮಧೇಯಸ್ಯ ಸಮಸ್ತಗಾಚಾರ ಪರಿಹಾರಾರ್ಥಂ ಸಮಸ್ತ ಸನ್ಮಂಗಳ ಪದಂ ಕೇಶವನಾಥೇಶ್ವರ ಪ್ರೀತ್ಯರ್ಥೆ ಮಂಗಳ ನೀರಾಜನಂಚ ಕರಿಷ್ಯೆ. ಇದು ದರ್ಶನ ಹೆಸರಲ್ಲಿ ಆರತಿ. ಇನ್ನೊಂದು ಆರತಿ ಹೆಸರು ಮಂಜುನಾಥ್. ಮಂಜುನಾಥ ಪ್ರಾರ್ಥನೆ ಮಾಡ್ಕೋಬೇಕು. ಮಂಜುನಾಥ ನಾಮಧೇಯಸ್ಯ ಸಮಸ್ತಗಾಚಾರ ಪರಿಹಾರಾರ್ಥಂ ಸಮಸ್ತ ಸನ್ಮಂಗಳ ಕೇಶವನಾಥೇಶ್ವರ ಪ್ರೀತ್ಯರ್ಥೆ
ಮಂಗಳ ನೀರಾಜನಂಚ ಕರಿಷ್ಯೆ ಹರಜಂಬೋ ಇದು ಮಂಜುನಾಥ ರಸಲ ಅಷ್ಟೇ. ತೀರ್ಥ ತಗೋಬೇಕಾ? ತೀರ್ಥ ಆ ಲಿಂಗ ಬಾವಿಗಳ ಶಿವಲಿಂಗ ಇದೆ, ಮುಟ್ಟಿ ಬೇಡ್ಕೊಳ್ಳಿ, ನಿಮ್ಮ ಸಂಕಲ್ಪ ಎಲ್ಲ ಈಡೇರ್ತದೆ. ಹಣೆಗೆ ಹಚ್ಕೊಳ್ಬೇಕು ಇದನ್ನ. ಆಯ್ತು, ಆ ಲಿಂಗ ಮುಟ್ಟಿ ಬೇಡ್ಕೊಳ್ಳಿ. ಮತ್ತೆ ಅಲ್ಲಿ ಚೀಟಿ ಉಂಟಾ? ಮಂಗಳಾರತಿ ಆಗೈತೆ, ರುದ್ರಾಭಿಷೇಕ ಇದೆ ನೋಡಿ. ಇಲ್ಲ ಚೀಟಿ ಯಾರ್ದಿಲ್ಲಲ್ಲ? ತೀರ್ಥ ತಗೊಳ್ಳಿ, ತೀರ್ಥ ಎಲ್ಲ ತೀರ್ಥ ತಗೋಬೇಕು. ಏನೈತೆ ಮುಟ್ಟು ಮಮ್ಮಿ ಮುಟ್ಟದ ಲಿಂಗ ಅಲ್ಲಿ ಲಿಂಗ ಮುಟ್ಟು ಅಲ್ಲಿ ಮುಟ್ಟು ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ಎರಡು ಮುಟ್ಟು ಟೆಂಪಲ್ ಒಳಗಡೆ ಪೂಜೆ ಇದೆ 12 ಕಿಲೋಮೀಟರ್, ಅರ್ಧ ಗಂಟೆ. ಬ್ಯಾಕ್ ಸೈಡ್ ಇನ್ನೊಂದು ಪೂಜೆ ಇದೆ ಅಂತ ನೀರು ಆಗುವುದಿಂದ ಬರೋದು, ಹೋಗಕ್ಕಾಗಲ್ಲ. 3 ದಿವಸದಲ್ಲಿ ತುಂಬಾ ಜನ ಇದೆ. ಕಮಲೇಶ್ವರ ನೀರು ಕುಡಿದು ಹೋಗಕ್ಕಾಗಲ್ಲ. 2 ಶಿವಲಿಂಗ ಇದೆ ಇಲ್ಲಿ, ಪೂಜೆ ಆಗುತ್ತೆ. ನಮಸ್ಕಾರ ಮಾಡ್ಬೋದು. ಹೇಗಿದೆ ಅಂತ ವಾಯ್ಸ್ ಕೇಳಿಸಿದೆ ಅನ್ಕೊಳ್ತೀನಿ. ಮಂಗಳಾರತಿ ಮಾಡಿಸಿದ್ವಿ. ಮೀನುಗಳು ಎಷ್ಟಿದೆ ಅಂತ. ಆ್ಯಕ್ಚುಲಿ ಬೇಸಿಗೆ ಬಂದಾಗ ಇಲ್ಲಿ ಎಲ್ಲ ಕಡೆ ನೀರಿರಲ್ಲ, ಅದ್ರ ಕಡೆ ಇಲ್ಲಿ ಹುಲಿಗೆ ಬರುತ್ತೆ ನೈಟ್ ನೀರು ಕುಡಿಯೋಕೆ. ಇಲ್ಲಿ ಬನ್ನಿ ಇವಾಗ ನಾವು ಈ ಸ್ಥಳ ಪುರಾಣ ಕೇಳ್ಕೊಂಡು ಬರೋಣ ಭಟ್ರ ಹತ್ರ. ಹೆಸರು ರಾಘವೇಂದ್ರ ಕುಂಜತಾಯ ಅಂತೇಳಿ, ನಾನು ಇಲ್ಲಿ 25 ವರ್ಷದಿಂದ ಪೂಜೆ ಮಾಡ್ಕೊಂಡಿದ್ದೇನೆ. ಈ ದೇವಸ್ಥಾನ ನಮ್ಮ ಭರತ ಖಂಡದ ಅತಿ ಪುರಾತನ ದೇವಸ್ಥಾನಗಳಲ್ಲಿ ಒಂದಾದ ದೇವಸ್ಥಾನ ಇದು. ಇದರಲ್ಲಿ ಇದು ಗುಹೆ ನ್ಯಾಚುರಲ್ ಆಗಿ ಇದ್ದಂಥದ್ದು, ಮತ್ತು ಗುಹೆಯ ಒಳಗೆ ಸ್ವಯಂಭೂ ಲಿಂಗ ಅಂದರೆ ದೇವತೆಗಳು ಸೃಷ್ಟಿ ಮಾಡಿದಂಥ ಒಂದು ಉದ್ಭವ ಲಿಂಗ, ಅದು ಮಹಾದೇವರ ಲಿಂಗ. ಪ್ರಕೃತಿಯ ಪೂಜೆ ಮಾಡುವಂಥ ಅಪರೂಪದ ದೇವಸ್ಥಾನ. ಒಳಗಡೆಯಿಂದ ನೀರು ಹರಿದು ಬಂದು ಲಿಂಗದ ಮೇಲೆ ಹರಿದು ಹೊರಗಡೆ ಬರ್ತದೆ ಅಭಿಷೇಕ ಆಗಿ. ಸೂರ್ಯ ಅಸ್ತ ಆಗುವಾಗ, ಸೂರ್ಯ ಪಶ್ಚಿಮದಲ್ಲಿ ಮುಳುಗುವಾಗ 5:30ಗೆ ಸೂರ್ಯಕಿರಣ ಹೋಗಿ ಆ ಲಿಂಗವನ್ನು ಸ್ಪರ್ಶ ಮಾಡ್ತದೆ. ಅಂದರೆ ಆ ಭಗವಾನ್ ಸೂರ್ಯನ ಆರತಿ ಮಾಡೋದು ಅಂತೇಳಿ ಪ್ರತೀತಿ. ಈ ದೇವಸ್ಥಾನದ ಹಿಸ್ಟ್ರಿಯನ್ನು ತೆಗೆದು ನೋಡಿದಾಗ ಈ ಸ್ಕಂದ ಪುರಾಣದಲ್ಲಿ ಈ ದೇವಸ್ಥಾನದ ಒಂದು ಉಲ್ಲೇಖ ಬರ್ತದೆ. ಅದು ಏನಂದರೆ, ಬ್ರಹ್ಮದೇವ ಭೂಮಿಯಲ್ಲಿ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದ್ದಾಗ ಒಮ್ಮೆ ಸೃಷ್ಟಿ ಸಂತತಿ ಇಲ್ಲದೆ ಒಡೆದೋಯ್ತಂತೆ. ಅದು ಹೇಗೆ ಅಂದರೆ, ದಂಪತಿಗಳಿಗೆ ಮಕ್ಕಳಾಗದೇ ಇರೋದು, ಬೀಜ ಮೊಳಕೆ ಬಾರದೇ ಇರೋದು, ಹೀಗೆ ಪ್ರಕೃತಿ ನಾಶ ಆಗಿ ಹೋದಾಗ ಪುನಃ ಸೃಷ್ಟಿ ಮಾಡಿದಾಗ ಪುನಃ ನಾಶ ಆಗ್ತದಂತೆ. ಅದು ಯಾವಾಗ ಅಂದರೆ, ಈ ದಕ್ಷಯಜ್ಞದ ಕಾಲದಲ್ಲಿ ದಾಕ್ಷಾಯಣಿಯನ್ನು ಪಡ್ಕೊಂಡ ಮಹಾದೇವ ವಿರಕ್ತನಾಗಿ ತಪಸ್ಸಿಗೆ ಕೂತ್ಕೊಂಡಿರ್ತಾನೆ. ಆವಾಗ ಭೂಮಿಯಲ್ಲಿ ಇಂಥ ಒಂದು ವಿಲಕ್ಷಣ ಘಟನೆ ನಡೆಯುವಂಥದ್ದು. ದೇವತೆಗಳಿಗೆ ಚಿಂತೆ ಶುರುವಾಗ್ತದೆ, ಹೀಗೆ ಆದರೆ ಹೇಗೆ ಅಂತ. ಮತ್ತು ದೇವಲೋಕದಲ್ಲಿ ಸಭೆ ಕರೆದು ಅದರ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತಂತೆ, ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆಯಾಗಿದೆ. ಪುರುಷ ಶಕ್ತಿ ವೃದ್ಧಿಯಾದರೆ ಬ್ರಹ್ಮನ ಶಕ್ತಿ ನಿರಂತರವಾಗಿ ನಡೀತದೆ. ಪುರುಷ ಶಕ್ತಿ ವೃದ್ಧಿ ಆಗಬೇಕಾದ್ರೆ ಆದಿಪುರುಷನಾದ ಈಶ್ವರ ಭೂಮಿಯಲ್ಲಿ ನೆಲೆಯಾಗಬೇಕು ಅಂತೇಳಿ ಗೊತ್ತಾಯ್ತಂತೆ. ಅದೇ ಪ್ರಕಾರವಾಗಿ ಎಲ್ಲರೂ ಒಟ್ಟಾಗಿ ಆ ಮಹಾದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಮತ್ತೆ ಮಹಾದೇವರು ಮನಸ್ಸು ಬದಲಾಯಿಸಿ ಕೈಲಾಸಕ್ಕೆ ಬಂದು ಪಾರ್ವತಿಯನ್ನು ವಿವಾಹವಾಗಿ ನೆಲೆಸಿರ್ತಾರೆ. ಒಮ್ಮೆ ಬೇಸರವನ್ನು ಕಳೀಲಿಕ್ಕೆ ಭೂಮಿಯ ವಿಹಾರಕ್ಕೆ ಬರ್ತಾರಂತೆ. ಬಂದು ಈ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದಾಗ ಅವರ ಕಣ್ಣಿಗೆ ಈ ಗುಹೆ ಬಿತ್ತಂತೆ. ಹೋಗಿ ನೋಡ್ತಾರೆ, ಅಲ್ಲಿರುವ ನೀರು, ಜಲಚರ, ತಂಪು ವಾತಾವರಣ ಇದೆಲ್ಲ ನೋಡಿ ಸಂತೋಷಗೊಂಡ ದೇವರು ಅಲ್ಲಿ ಧ್ಯಾನಕ್ಕೆ ಕೂತವರು ಅಲ್ಲಿ ಸ್ಥಿರ ಆಗಿಬಿಡ್ತಾರೆ. ಆವಾಗ ಅಲ್ಲಿ ಸಪ್ತ ನದಿಗಳು ಉದ್ಭವವಾಗಿ ದೇವರಿಗೆ ಅಭಿಷೇಕ ಆದಂತೆ. ಅಂದರೆ ಗಂಗೆ, ಯಮುನೆ, ಚೈವ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ, ಹೀಗೆ 7 ನದಿಗಳು ಉದ್ಭವವಾಗಿ ದೇವರಿಗೆ ಅಭಿಷೇಕ ಆಗಿ ಆ ನೀರು ಹೊರಗೆ ಹರಿದು ಬಂದಾಗ ಭೂಮಿಯಲ್ಲಿ ಪುರುಷ ಶಕ್ತಿ ವೃದ್ಧಿಯಾಗಿ ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡೀತು ಅಂತೇಳಿ ಸ್ಕಂದ ಪುರಾಣದಲ್ಲಿ ಒಂದು ಉಲ್ಲೇಖ ಇರುವಂಥದ್ದು. ಮುಂದೆ ಕಲಿಯುಗ ಬರುವ ಹೊತ್ತಿಗೆ ದೇವತೆಗಳಿಗೆ ಚಿಂತೆ ಶುರುವಾಗ್ತದೆ. ಆ ಮೂಲ ಲಿಂಗವನ್ನು ಕಲಿಯುಗದ ಮನುಷ್ಯರು ಮುಟ್ಟಿ ಅಪವಿತ್ರವಾದರೆ ಬ್ರಹ್ಮನ ಸೃಷ್ಟಿ ನಾಶ ಆಗುವ ಸಾಧ್ಯತೆ ಇರ್ತದಂತೆ. ಯಾಕೆಂದರೆ ಕಲಿಯುಗದ ಮನುಷ್ಯರು ಎಷ್ಟೇ ಪುಣ್ಯಾತ್ಮರಾದರೂ ಸಹ ಅವರಲ್ಲಿ ಪಾಪಶೇಷ ಇರ್ತದಂತೆ, ಅವರ ಮೂಲಲಿಂಗವನ್ನು ಮುಟ್ಟಬಾರ್ದಂತೆ. ಅದಕ್ಕಾಗಿ ದೇವತೆಗಳು ಆ ಮೂಲಲಿಂಗವನ್ನು ಕಲ್ಲಿನಿಂದ ಮನೆ ಮಾಡಿ ಅದೃಶ್ಯ ರೂಪದಲ್ಲಿ ಇರ್ತಾರೆ. ಗುಹೆಯ ಒಳಗೆ ಇನ್ನೊಂದು ಲಿಂಗವನ್ನು ಒಂದು ಬದಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅದು ಈಗ ನೀವು ನೋಡ್ತಾ ಇರುವಂಥ ಲಿಂಗ, ಆ ನೀರಿನಲ್ಲಿರುವಂಥ ಲಿಂಗ. ಇದನ್ನು ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಲಿ ಮತ್ತು ಒಳಗಿದ್ದ ಮೂಲಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದಷ್ಟೇ ಫಲವನ್ನು ಬಂದಿದೆ ಅಂತೇಳಿ ಕಲಿಯುಗದ ಮನುಷ್ಯರಿಗೆ ಆಶೀರ್ವಾದ ಮಾಡ್ತಾರಂತೆ.
ಒಳಗಡೆ ದೇವರಿಗೆ ಅಭಿಷೇಕದ ಸಪ್ತನದಿಗಳ ತೀರ್ಥ ಹೊರಗೆ ಹರಿದು ಬಂದು ಈ ದೇವತೆಗಳು ಸ್ಥಾಪನೆ ಮಾಡಿದಂಥ ಲಿಂಗದ ಮೇಲೆ ಹಿಡಿದು ಅಭಿಷೇಕ ಆಗಿ ಹೊರಗಡೆ ಬರ್ತದೆ. ಸೂರ್ಯ ಅಸ್ತ ಆಗುವಾಗ ಸೂರ್ಯಕಿರಣ ಈ ಲಿಂಗವನ್ನು ಸ್ಪರ್ಶಿಸ್ತದೆ. ಅದು ಆ ಭಗವಾನ್ ಸೂರ್ಯನೇ ಆರತಿ ಮಾಡೋದಂತೇಳಿ ಪ್ರತೀತಿ. ಮುಂದೆ ಈ ಕಲಿಯುಗದಲ್ಲಿ ಪೂಜೆ ಮಾಡ್ತಾ ಬರ್ತಾ ಇರುವ ಮುಂದೆ ಒಂದು ಕಾಲದಲ್ಲಿ ಏನಾಗ್ತದೆ ಅಂದರೆ ಈ ಕಾಲರ ಪ್ಲೇಗ್ ಬೇಗ ಏನೋ ಕಾಯಿಲೆ ಬಂದು ಊರಲ್ಲಿ ಜನನಾಶ ಆಗಿ ಹೋಗ್ತಾರಂತೆ. ಆವಾಗ ಇಲ್ಲಿ ಭಕ್ತಾದಿಗಳಿಂದ ಪೂಜೆ ಮಾಡೋರಿಂದ ಹೂಳು ತುಂಬಿ ಆ ಉದ್ಭವ ಲಿಂಗ ಮುಚ್ಚಿ ಹೋಯಿತು ಅಂತೇಳಿ ಪ್ರತೀತಿ. ಮುಂದಿನ ತಲೆಮಾರಿನಲ್ಲಿ ಸಿಗದೆ ಮತ್ತೊಂದು ಲಿಂಗವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ. ಕ್ರಮೇಣ ಹೂಳು ತೆಗೆಯುವಾಗ ಉದ್ಭವ ಲಿಂಗವು ಸಿಕ್ಕಿಬಿಡ್ತು. ಹಾಗಾಗಿ ಒಳಗಡೆ 2 ಲಿಂಗವನ್ನು ಪೂಜೆ ಮಾಡುವ ಪದ್ಧತಿ ಬಂತು. ಮತ್ತು ಮುಂಚೆ ಮಹಾದೇವ ಅಂತೇಳಿ ದೇವರ ಹೆಸರಿತ್ತು. ಒಂದು ಕಾಲದಲ್ಲಿ ಈ ಜೈನರ ಆಡಳಿತ ಇದ್ದಾಗ ಇಲ್ಲಿ ಜನರನ್ನೆಲ್ಲ ಜೈನ ಧರ್ಮಕ್ಕೆ ಮತಾಂತರ ಮಾಡ್ತಾರಂತೆ. ಆವಾಗ ಜೈನರು ಕೇಶವನಾಥೇಶ್ವರ ಅಂತೇಳಿ ದೇವರಿಗೆ ಹೆಸರಿಟ್ಟು ಇನ್ನು ಜೈನ ಬಸದಿ ಮಾಡ್ತಾರಂತೆ. ಮುಂದೆ ಜೈನರ ಆಡಳಿತ ಎಲ್ಲ ಮುಗಿದ ಮೇಲೆ ಅವರೆಲ್ಲ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಬಟ್ ಆ ದೇವರ ಹೆಸರು ಮತ್ತು ಕೇಶವನಾಥೇಶ್ವರ ಅಂತೇಳಿ ಹಾಗೆ ಉಳ್ಕೊಂಡಿದೆ. ಮತ್ತು ಗುಹೆಯ ಎಡಭಾಗದಲ್ಲಿ ದೇವರ ಎಡಭಾಗದಲ್ಲಿ ಅಲ್ಲಿ 2 ನಾಗಶಿಲೆ ಉಂಟು ಸ್ಥಾಪನೆ ಮಾಡಿದ್ರು. ಅದು ಹೇಗೆ ಬಂತು ಅಂದರೆ 2 ಸರ್ಪಗಳು ಕಷ್ಟಕ್ಕೀಡಾಗಿ ದೇವರ ಹತ್ರ ಹೋಗಿ ರಕ್ಷಣೆ ಕೊಡ್ತಾರಂತೆ. ದೇವರೇ ನಮಗೆ ರಕ್ಷಣೆ ಕೊಡು ಅಂತೇಳಿ. ಆವಾಗ ದೇವರು ಹೇಳಿದ್ರಂತೆ, ನೀವು ಇಲ್ಲೇ ವಾಸವಾಗಿರಿ, ನಿಮ್ಮ ರಕ್ಷಣೆಯನ್ನು ನಾನು ಮಾಡ್ತೇನೆ, ನೀವು ಈ ಗುಹೆಯ ರಕ್ಷಣೆ ಮಾಡ್ಕೊಂಡಿರಿ, ಮತ್ತು ನಿಮ್ಮಿಂದಾಗಿ ಇದು ಯಾವತ್ತೂ ಪವಿತ್ರ ತೀರ್ಥವಾಗಿ ಇರಲಿ ಅಂತೇಳಿ ಆ ಸರ್ಪಗಳಿಗೆ ಆಶೀರ್ವಾದ ಮಾಡ್ತಾರಂತೆ. ಅದೇ ಪ್ರಕಾರವಾಗಿ ಒಳಗಡೆ 2 ಸರ್ಪ ಉಂಟು. ಬಟ್ ಎಲ್ಲಿ ನೀರಲ್ಲಿ ಸರ್ಪ ಇರೋದಿಲ್ಲ. ಬಟ್ ಈ ಗುಹೆಯ ಒಳಗೆ 2 ಸರ್ಪಗಳು ಉಂಟು. ಏನಾದರೂ ಮೈಲಿಗೆ ಆದರೆ ಏನಾದರೂ ಶುಚಿ ಆದರೆ ಆ ಸರ್ಪಗಳು ಹೊರಗಡೆ ಕಾಣಿಸ್ಕೊಳ್ಳೋದು ಉಂಟು ಅಪರೂಪಕ್ಕೆ. ಮತ್ತು ಒಳಗಡೆ ನೀರು, ಅಲ್ಲಿರುವ ಮೀನುಗಳು, ಸೂರ್ಯಕಿರಣ ಕೊಡೋದು, ಒಳಗಡೆಯಿಂದ ನೀರು ಹರಿದು ಬಂದು ದೇವರಿಗೆ ಅಭಿಷೇಕ ಆಗೋದು, ಪ್ರಕೃತಿಯೇ ಪೂಜೆ ಮಾಡುವಂಥ ವಿಶೇಷವಾದ ಅಪರೂಪವಾದ ನಮ್ಮ ಭರತಖಂಡದ ದೇವಸ್ಥಾನ. ಅಂದರೆ ಕ್ರಿಸ್ತ ಪೂರ್ವದ ದೇವಸ್ಥಾನವನ್ನು ಉಲ್ಲೇಖ ಇದೆ ಸಾಧಾರಣ ಹೆಚ್ಚು ಕಡಿಮೆ. ಯಾರು ಮಾಡಿದ್ದಲ್ಲ, ನ್ಯಾಚುರಲ್ ಇದ್ದಿದ್ದು, ಪ್ರಕೃತಿಯಲ್ಲೇ ರಚನೆ ಆಗಿರುವಂಥದ್ದು. ಯಾರಾದರೂ ಸ್ಥಾಪನೆ ಮಾಡಿದ್ದಾಗಿದ್ದರೆ ಒಂದು ಶಿಲಾಶಾಸನವೋ ತಾಮ್ರಲಿಪಿಗಳು ಇತಿಹಾಸದಲ್ಲಿ ದಾಖಲಾಗಬೇಕಿತ್ತು. ಇದು ಆ ರೀತಿ ಯಾವುದೂ ಇಲ್ಲ. ಹಾಗಾಗಿ ಇದು ಊಹೆ ಮಾಡುವಂಥದ್ದು ಕ್ರಿಸ್ತ ಪೂರ್ವದ ದೇವಸ್ಥಾನ ಅಂತೇಳಿ. ನಮಸ್ತೆ, ಧನ್ಯವಾದ. ಪೂಜೆ ಎಲ್ಲ ಒಳ್ಳೆದ್ರಲ್ಲೇ ಆಯಿತು. ಪೂಜೆ ಎಲ್ಲ ಆಗಿ ಇವಾಗ ಹೊರಗಡೆ ಬಂದ್ವಿ. ಒಬ್ಬರು ತೆಲುಗು ಆ್ಯಕ್ಟ್ರ್ ಬಂದಿದ್ದಾರಂತೆ. ಅವ್ರ ಹೆಸರು ಗೊತ್ತಿಲ್ಲ, ನಾನು ನೋಡಿದ್ದೀನಿ ತೆಲುಗಲ್ಲಿ ಮೂವಿಯಲ್ಲಿ. ವಿಲನ್ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾರೆ. ಕನ್ನಡದಲ್ಲೇ ಆ್ಯಕ್ಟ್ ಮಾಡಿದ್ದಾರೆ. ಹಾಂ ಹಾಂ, ದಿ ವಿಲನ್ ಮೂವಿಯಲ್ಲಿದ್ದಾರೆ. ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ನೋಡಿ. ಓಕೆ, ನಾವು ಬೈಕಲ್ಲಿ ಸಿಗ್ತೀನಿ ನಿಮಗೆ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಓಕೆ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ. ಟಾಟಾ, ಬಾಯ್ ಬಾಯ್.